ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮನೆ ದೇವರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನಾವೇನಾದರೂ ಹರಕೆನ ಬೇರೆ ದೇವರುಗಳಿಗೆ ಹರಕೆನ ಮಾಡ್ಕೊಂಡಿದ್ರೆ ನಾವು ಮನೆ ದೇವರ ಒಂದು ಮೊರೆ ಹೋದರೆ ನಮಗೆ ಹರಕೆಗಳು ಮರ್ತೋಗಿದ್ರೆ, ಹರಕೆಗಳನ್ನು ಹೊತ್ಕೊಂಡು ಮರ್ತೋಗಿದ್ರೆ ನಾವು ಮನೆ ದೇವರಿಗೆ ಹೋಗಿ ಅದೊಂದು ತಪ್ಪು ಕಾಣಿಕೆನ ಹಾಕಿದ್ರೆ ಆ ಹರಕೆಗಳು ತೀರುತ್ತಾ ಅಂತ ಖಂಡಿತ ಇದ್ರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಮನೆ ದೇವರಿಗೆ ಮುಡುಪು ಕಟ್ಟೋದು ಹೇಗೆ ಅನ್ನೋದನ್ನು ಕೂಡ ಕೆಲವೊಬ್ಬರು ಕಮೆಂಟಲ್ಲಿ ತಿಳಿಸಿದ್ದೀರಾ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದು. ಹೌದು, ಮನೆ ದೇವರಿಗೆ ಮುಡುಪು ಕಟ್ಟೋದು ತುಂಬಾ ಇಂಪಾರ್ಟೆಂಟ್. ನಾವೇನಾದರೂ ನಮ್ಮ ಕಷ್ಟಗಳಿತ್ತು, ನಾವು ಮನೆ ದೇವರನ್ನು ಮರ್ತಿದ್ವಿ ಅಥವಾ ಬೇರೆ ದೇವರ ಮೊರೆ ಹೋಗಿದ್ವಿ, ಆ ದೇವರಿಂದ ನಮಗೆ ಸಾಕಷ್ಟು ದೇವರಗಳನ್ನು ಮೊರೆ ಹೋಗಿದ್ವಿ, ಆದರೂ ಕೂಡ ನಮ್ಮ ಸಂಕಷ್ಟಗಳು ಈಡೇರ್ತಿಲ್ಲ, ನಮ್ಮ ಮನೆ ದೇವರನ್ನು ಮರ್ತಿದ್ವಿ, ಈಗ ನಮಗೆ ಒಳ್ಳೇದಾಗಬೇಕು, ನಾವೀಗ ಮನೆ ದೇವರಿಗೆ ಹೋಗಿ ಬಂದರೆ ಒಳ್ಳೇದಾಗುತ್ತಾ ಅಂತ ಅದರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಎಲ್ಲರಲ್ಲೂ ಕೂಡ. ಅದನ್ನು ಯಾವ ರೀತಿ ಮಾಡ್ಕೋಬೇಕು, ನಾವು ಮನೆ ದೇವರಿಗೆ ಯಾವ ರೀತಿ ಒಂದು ಮುಡುಪನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ಬಗ್ಗೆ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನಿಮಗೆ ಕಮೆಂಟ್ ಬಾಕ್ಸಲ್ಲೇ ಉತ್ತರ ಕೊಡ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟು ನೀವು ಸಾಕಷ್ಟು ದೇವರುಗಳಿಗೆ ಹೋಗಿರ್ತೀರ, ಮನೆ ದೇವರನ್ನು ಬಿಟ್ಟು ಸಾಕಷ್ಟು ದೇವರುಗಳಿಗೆ ಹೋದಾಗ ಕೆಲವೊಂದು ಹರಕೆಗಳನ್ನು ಕೂಡ ನೀವು ಹೊತ್ಕೊಂಡಿರ್ತೀರ. ಹರಕೆಗಳು ನಿಮಗೆ ಅದು ಫಲಿಸುತ್ತೋ ಇಲ್ವೋ ಗೊತ್ತಿಲ್ಲ, ಹರಕೆಗಳು ಹಾಗೆ ಉಳಿದಿರುತ್ತೆ. ಹರಕೆಗಳಿಂದ ಕೆಲವೊಂದು ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ. ಆಗ ಏನು ಮಾಡಬೇಕು, ಹರಕೆಗಳು ಕೂಡ ಮರ್ತೋಗಿರುತ್ತೆ ನಿಮಗೆ. ನಾವು ಯಾವ ದೇವರಿಗೆ ಹರಕೆ ಹೊತ್ಕೊಂಡಿದ್ವಿ ಅಥವಾ ಯಾವ ದೇವರಿಗೆ ಹೋಗಿದ್ವಿ ಅನ್ನೋದು ಕೂಡ ತುಂಬ ವರ್ಷಗಳಾದ ನಂತರ ಮರ್ತೇ ಹೋಗ್ಬಿಟ್ಟಿರುತ್ತೆ. ಹಾಗೆ ಸಂಕಷ್ಟಗಳು ಎದುರಾಗ್ತಾ ಹೋಗುತ್ತೆ. ಹರಕೆ 12 ವರ್ಷ ಅಂತಿರುತ್ತೆ. 12 ವರ್ಷ ಆದ ನಂತರ ನಿಮಗೆ ಸಂಕಷ್ಟಗಳು ಎದುರಾಗ್ತಾ ಹೋಗುತ್ತೆ. ಅಯ್ಯೋ ಇಷ್ಟು ವರ್ಷ ಚೆನ್ನಾಗಿದ್ವಿ, ಇವಾಗ ಏನಾಯಿತು ಸಡನ್ಲಿ ನಮ್ಮ ಜೀವನದಲ್ಲಿ ಏನೋ ತುಂಬ ಚೇಂಜಸ್ ಆಗ್ತಾಯಿದೆ, ತುಂಬ ತೊಂದರೆಗಳು ಬರ್ತಾ ಇದೆ, ಸಂಕಷ್ಟಗಳು ಬರ್ತಾ ಇದೆ, ಏನಕ್ಕಪ್ಪ ಅಂತ ಹೇಳಿದ್ರೆ ನೀವು ಮಾಡ್ಕೊಂಡಿರೋಂಥ ಕೆಲವೊಂದು ದೇವರುಗಳ ಹರಕೆಗಳು ಹಾಗೆ ಇರುತ್ತೆ, ಅದು ನಿಮಗೆ ಮರ್ತೋಗಿರುತ್ತೆ. ಅದಕ್ಕೆ ಏನು ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರೆ, ನೀವು ಯಾವ ದೇವರಿಗೆ ಹರಕೆನ ಹೊತ್ಕೊಂಡಿದ್ರೆ ಅದು ಕೂಡ ನೆನಪಿರೋದಿಲ್ಲ. ಆವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಮನೆ ದೇವರ ಮೊರೆ ಹೋಗಬೇಕು. ಮನೆ ದೇವರ ಮೊರೆನ ಹೇಗೆ ಹೋಗ್ಬೇಕಪ್ಪ ಅಂದರೆ, ನಾನು ಎಲ್ಲ ದೇವರುಗಳಿಗಿಂತ ಮೇಲಾಗಿರುವಂಥದ್ದು ಮನೆ ದೇವರು. ಅದು ಹೆಣ್ಣು ದೇವರಾಗಿರ್ಬೋದು, ಗಂಡು ದೇವರಾಗಿರ್ಬೋದು, ಮನೆ ದೇವರು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಮನೆ ದೇವರಿಗೆ ಮುಡುಪನ ಕಟ್ಟಿ. ಏನು ಮುಡುಪನ ಕಟ್ಟಬೇಕು, ನಿಮ್ಮ ಮನೆ ದೇವರು ಯಾವುದು 12 ವರ್ಷದ ಹರಕೆ 12 ವರ್ಷ ಅಂತಲೇ ಇದೆ. 12 ವರ್ಷಕ್ಕೆ 12 ರೂಪಾಯಿ ಕಾಯಿನನ್ನು ಇಡಿ, 1 ರೂಪಾಯಿದು 12 ರೂಪಾಯಿ ಕಾಯಿನನ್ನು ಇಟ್ಟು, ಸ್ವಲ್ಪ ಅರಿಶಿಣ ಕುಂಕುಮನ ಇಟ್ಟು, 2 ಯಾಲಕ್ಕಿ 2 ಲವಂಗನ ಇಟ್ಟು, ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆ ದೇವರ ಮುಂದೆ ಇಟ್ಟು, ಅದನ್ನು ಮನೆ ದೇವರು ಯಾವ ಫೋಟೋ ಇರುತ್ತಲ್ಲ ಅಮ್ಮ ಫೋಟೋದ ಇಟ್ಟು ಅದನ್ನು ಕರೆಕ್ಟಾಗಿ 12 ದಿವಸ ನೀವು ಒಂದು ಮಂಗಳಾರತಿ ಪೂಜೆ ಎಲ್ಲನೂ ಕೂಡ ಮಾಡ್ತಾ ಬನ್ನಿ. ಪೂಜೆ ಮಾಡುವಾಗ ಅದಕ್ಕೆ ಮಂಗಳಾರತಿ ಮಾಡಿ, ನಂದು ಏನೇ ಹರಕೆಗಳಿದ್ರು, ಯಾವ ದೇವರಿಗೆ ಹರಕೆಗಳಿದ್ರು ಕೂಡ ನೀನೇ ಅದನ್ನು ನೋಡ್ಕೊಳಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಬನ್ನಿ. 12 ದಿವಸದೊಳಗಡೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಬಗೆಹರಿಯುತ್ತೆ. ನಿಮ್ಮ ಯಾವ ಒಂದು ಹರಕೆಗಳಿರುತ್ತೆ ಹರಕೆಗಳ ಫಲ ಕೂಡ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಹರಕೆಗಳೇನಿರುತ್ತೆ ನೀವು ಮರ್ತೋಗಿರ್ತೀರ, ಹರಕೆಗಳ ಫಲ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಏನು ಸಂಕಷ್ಟಗಳಿರುತ್ತೆ ಅದೆಲ್ಲನೂ ಕೂಡ ಬಗೆಯಿರುತ್ತೆ. ಮನೆ ದೇವ್ರಿಗಿಂತ ಮಿಗಿಲಾದ ದೇವರು ಮತ್ತೊಂದು ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆ ದೇವರು, ನಾನು ಹೇಳಿದೆ ನಿನ್ನೆನೆ, ಮನೆ ದೇವರು ಮನೆ ಕಾಯುತ್ತೆ ಅಂತ. ನಿಜವಾಗ್ಲೂ ಕೂಡ ಮನೆ ದೇವರ ಮೊರೆ ಹೋದರೆ ನಾವು ಖಂಡಿತ ನಮ್ಮ ಮನೆ ಮನಸ್ಸು ಎಲ್ಲನೂ ಕೂಡ ಕಾಪಾಡ್ತಾನೆ, ನಮ್ಮನ್ನು ಕೂಡ ಕಾಪಾಡ್ತಾನೆ ಅಂತ ಹೇಳ್ಬೋದು. ಎಂಥ ಸಿಚುವೇಷನಲ್ಲಿದ್ದರೂ ಕೂಡ ನಮ್ಮ ಮನೆ ದೇವರು ನಮ್ಮನ್ನು ಕಾಪಾಡ್ತಾನೆ. ನಾವು ಮನೆ ದೇವರನ್ನು ಬಿಟ್ಟು ಬೇರೆ ದೇವರಿಗೆ ಹೋದರೂ ಕೂಡ ನಾವು ಮನೆ ದೇವರನ್ನು ನಾವು ಆರಾಧಿಸಲೇಬೇಕು, ಪೂಜೆ ಮಾಡಲೇಬೇಕು ಅಂತ ಹೇಳ್ತೀನಿ. ಇದು ಒಂದು ಪದ್ಧತಿ ಅಂತ ಹೇಳ್ಬೋದು. ಹಾಗೆಯೇ ಮನೆ ದೇವರಿಗೆ ಮುಡುಪನ ಕಟ್ಟಿ ಹೇಗೆ ನಾವು ಸಂಕಲ್ಪನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಮನೆ ದೇವರಿಗೆ ಮುಡುಪನ ಕಟ್ಟಬೇಕು ಅಂತ ಹೇಳಿದ್ರೆ, ಮನೆ ದೇವರಿಗೆ 5 ರೂಪಾಯಿ ಕಾಯಿನನ್ನು ಇಡಬೇಕು. 5 ರೂಪಾಯಿ ಕಾಯಿನನ್ನು ಇಟ್ಟು ನೀವು ಮನೆಗೆ ಒಂದು ಕೆಂಪು ಬಟ್ಟೆಯಲ್ಲಿ, ಅಥವಾ ನಿಮ್ಮ ಮನೆ ದೇವರು ಯಾವ ಗಂಡು ದೇವರಾಗಿದ್ದರೆ ಕೆಂಪು ಬಟ್ಟೆ, ಹೆಣ್ಣು ದೇವರಾಗಿದ್ರೂ ಕೂಡ ಕೆಂಪು ಬಟ್ಟೆ, ಅಲ್ಲ ಗಂಡು ದೇವರಾಗಿದ್ದರೆ ಹಳದಿ ಬಟ್ಟೆಯಲ್ಲಿ ಇಡಿ, ಇದು ಹೆಣ್ಣು ದೇವರಾಗಿದ್ದರೆ ಕೆಂಪು ಬಟ್ಟೆಯಲ್ಲಿ ಇಡಿ. ಗಂಡು ದೇವರಿಗೆ ಹಳದಿ ಬಟ್ಟೆ, ಹೆಣ್ಣು ದೇವರಿಗೆ ಕೆಂಪು ಬಟ್ಟೆ. ಈ ಎರಡರಲ್ಲೂ ಕೂಡ 5 ರೂಪಾಯಿ ಕಾಯಿನು, 1 ಏಲಕ್ಕಿ 1 ಲವಂಗ, ಇಲ್ಲ 2 ಏಲಕ್ಕಿ 2 ಲವಂಗ, ಒಂದಾದರೂ ಇಡ್ಬೋದು 2 ಆದರೂ ಇಡ್ಬೋದು, ಅದು ನಿಮ್ಮ ಆಯ್ಕೆ. ಇಷ್ಟನ್ನು ಇಟ್ಟು
ನೀವು ಸಂಕಲ್ಪನ ಮಾಡಬೇಕು. ನಾನು ಇದಕ್ಕೋಸ್ಕರ ನಿಮಗೆ ಮುಡುಪನ್ನು ಕಟ್ತಾ ಇದ್ದೀನಿ, ನನ್ನಿಂದ ಏನಾದರೂ ತೊಂದರೆಗಳಾಗಿದ್ದಲ್ಲಿ ಅದನ್ನು ಕ್ಷಮಿಸಪ್ಪ ಅಂತ ಹೇಳಿ 5 ದಿವಸ ಅದಕ್ಕೆ ಮಂಗಳಾರತಿನ ಮಾಡಬೇಕು. ಅಲ್ಲಿ ನಿಮ್ಮ ಮನೆ ದೇವ್ರ ಹತ್ರ ಒಂದು ನಿಂಬೆಹಣ್ಣನ್ನು ಇಟ್ಟು ಅದಕ್ಕೆ ನಿಮ್ಮ ಮನೆ ಸುತ್ತ ಅಂದರೆ ಸಂಜೆ ಆಗುತ್ತೋ 5 ದಿವಸನೂ ಕೂಡ ಒಂದು ನಿಂಬೆಹಣ್ಣನ್ನು ಇಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಮಂಗಳಾರತಿ, ಅರಿಶಿನ, ಕುಂಕುಮ, ಧೂಪ ಎಲ್ಲನೂ ಕೂಡ ಬೆಳಗ್ಬಿಟ್ಟು ಮನೆ ದೇವರ ಹೆಸರಲ್ಲಿ ನಿಮ್ಮ ಮನೆಗೆ ಅದನ್ನು ನಿವಾಳಿಸಿ, ಅದನ್ನು ಮನೆ ತುಂಬ ನಿವಾಳಿಸಿ, ನಮ್ಮ ಮನೇಲಿ ಏನೇ ಸಂಕಷ್ಟಗಳಿದ್ರೂ ಕೂಡ ಅದನ್ನು ನಿವಾರಿಸಪ್ಪ ಅಂತ ಹೇಳಿ ಅದನ್ನು ಮನೆ ದೇವರಿಗೆ ನಿವಾಳಿಸಿ ನೀವು ತಗೊಂಡೋಗಿ ಅದನ್ನು ತುಳಿಬೇಕು. ನಡೋ ರೋಡಲ್ಲಿ ತುಳಿದ್ಬಿಟ್ಟು ಆ ಕಡೆ ಬಿಸಾಕಿ, ಅಂದರೆ ಇಲ್ಲ ಯಾರೂ ಇಲ್ಲದೆ ಇರೋಂಥ ಜಾಗದಲ್ಲಿ ಬಿಸಾಕಿ ಬಂದರೆ ಆಯಿತು, ಎಂಥ ಕಷ್ಟಗಳಿದ್ರೂ ಕೂಡ ನಿಮಗೆ ಬಗೆಹರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿಯೊಬ್ಬರು ಯಾರ ಮನೆಯಲ್ಲಿ ಸಂಕಷ್ಟ ಇದೆ, ನಾವು ಮನೆ ದೇವರಿಗೆ ಹೋಗೇ ಇಲ್ಲ 2-3 ವರ್ಷ ಆಯಿತು, 4-5 ವರ್ಷ ಆಯಿತು, ನಾವು ಮನೆ ದೇವರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಮುಡುಪ ಕಟ್ಟಿ ನಾವು ಯಾವ ರೀತಿ ಬೇಡ್ಕೋಬಹುದು, ನಮಗೆ ಸಂಕಷ್ಟಗಳು ಬಗೆಹರಿತಿಲ್ಲ, ಇವಾಗಲೂ ಕೂಡ ಹೋಗೋಕ್ಕಾಗ್ತಿಲ್ಲ ಅನ್ನೋರು ಖಂಡಿತ ನೀವು ಹತ್ರದಲ್ಲೇ ಹೋಗುವಂಥ ಒಂದು ದಾರಿ ನಿಮಗೆ ಒದಗಿಸ್ಕೊಡ್ತಾರೆ ಆ ಭಗವಂತ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆ ದೇವರ ಶಕ್ತಿ ಆ ಥರ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 5 ರೂಪಾಯಿ ಕಾಯಿನನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಳದಿ ಬಟ್ಟೆಯಲ್ಲಿ ಗಂಡು ದೇವರಾಗಿದ್ದರೆ ಹಳದಿ ಬಟ್ಟೆಯಲ್ಲಿ, ಹೆಣ್ಣು ದೇವರಾಗಿದ್ದರೆ ಕೆಂಪು ಬಟ್ಟೆಯಲ್ಲಿ. ಹಳದಿ ಬಟ್ಟೆಯಲ್ಲಿ 5 ರೂಪಾಯಿ ಕಾಯಿನು 2 ಏಲಕ್ಕಿ 2 ಲವಂಗನ ಇಟ್ಟು ಕಟ್ಟಬೇಕು. ಅದನ್ನು ಚೆನ್ನಾಗಿ ಕಟ್ಟಿ ಅದಕ್ಕೆ ಅರಿಶಿನ, ಕುಂಕುಮ, ಕರ್ಪೂರ, ಗಂಧದ ಕಡ್ಡಿ ಎಲ್ಲನೂ ಕೂಡ ಹಚ್ಚಿ ಅದನ್ನು 5 ದಿವಸ ನೀವು ಪೂಜೆನ ಮಾಡಬೇಕು. ನಿಮಗೇನೇ ಸಂಕಷ್ಟಗಳಿರುತ್ತೆ ಆ ದೇವ್ರ ಮುಂದೆ, ಮನೆ ದೇವ್ರ ಮುಂದೆ ಬೇಡ್ಕೊಂಡು ಒಂದು ನಿಂಬೆಹಣ್ಣನ್ನು ಕೂಡ ಅದ್ರ ಜೊತೆ ಇಟ್ಟು ನೀವು ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಸಂಜೆ ಅದನ್ನು ತಗೊಂಡು ಮನೆ ಸುತ್ತ ನಿವಾಳಿಸ್ಬೇಕು. ನಿಮ್ಮ ಮನೆ ಸುತ್ತ ನಿವಾಳಿಸ್ಬಿಟ್ಟು, ಇಲ್ಲ ಮನೆ ಮುಂದಿನ ಬಾಗಿಲಿಂದನೂ ಕೂಡ ನಿವಾಳಿಸ್ಬಿಟ್ಟು ಅದನ್ನು ತಗೊಂಡೋಗಿ ತುಳಿಬೇಕು. ಮನೆ ಮುಂದೆನೇ ತುಳಿಬೇಕು. ತಗೊಂಡೋಗಿ ಯಾರೂ ಇಲ್ದಿರೋಂತಹ ಜಾಗದಲ್ಲಿ, ಯಾರು ಓಡಾಡದೇ ಇರೋಂತಹ ಜಾಗದಲ್ಲಿ ಹಾಕಿ ಬರಬೇಕು. ಇದು ಖಂಡಿತ ನಿಮ್ಮ ಮನೆಗೆ ಏಳಿಗೆನೂ ಕೂಡ ಆಗುತ್ತೆ. ನೀವು ಹತ್ತಿರದಲ್ಲೇ ಮನೆ ದೇವರಿಗೆ ಹೋಗಿ ನಿಮ್ಮ ಸಂಕಷ್ಟಗಳು ಕೂಡ ಬಗೆಹರಿಯುತ್ತೆ. ನೀವು ಆದಷ್ಟು ಬೇಗ ಮನೆ ದೇವರಿಗೂ ಕೂಡ ಹೋಗ್ತೀರಾ ಅಂತಲೇ ಹೇಳ್ಬೋದು. ಇದು ಅಂತಾನೆ ಹೇಳ್ಬೋದು. ನಮಗೆ ಇದನ್ನು ನಾವು ದೇವರಿಗೆ ಹೋಗೋಕ್ಕಾಗದೇ ಇದ್ದಾಗ ಹೇಳಿದ್ದಂತಹ ಒಂದು ಪದ್ಧತಿ. ಇದನ್ನು ನಾನು ಕೂಡ ಅನುಸರಿಸಿದ್ದೀನಿ, ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಏನು ನಮಗೆ ಕಂಕಣ ಬಲ ಕೂಡ ಬರ್ತಾ ಇಲ್ಲ, ಮಗು ಆಗ್ತಾ ಇಲ್ಲ, ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು, ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೂ ಕೂಡ ಅದಕ್ಕೆ ಏನಾದರೂ ಒಂದು ಅಡ್ಡಿಗಳು ಬರ್ತಾ ಇರುತ್ತೆ, ಅಥವಾ ಮನೇಲಿ ನೆಮ್ಮದಿ ಇಲ್ಲ, ಎಷ್ಟೇ ದುಡಿದ್ರೂ ಕೂಡ ಮನೇಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋರು ಕೂಡ ಮಾಡ್ಕೋಬೋದು. ನಿಮ್ಮ ಮನೆ ದೇವರು ಬಿಟ್ಟು ಬೇರೆ ಯಾವ ದೇವರಿಗೆ ಹೋದರೂ ಕೂಡ ನಾನು ಹೇಳ್ತೀನಲ್ಲ, ಮನೆಯಲ್ಲಿ ತಾಯಿ ಹೇಗೋ ಮನೆ ದೇವರು ಹಾಗೇನೆ, ಮನೆಯಲ್ಲಿ ತಾಯಿ ಹೇಗೆ ನಗ್ನಗ್ತಾ ಇರುತ್ತಾಳೋ ಮನೆ ದೇವರು ಕೂಡ ಹಾಗೇನೆ ನಮಗೆ ಸಮೃದ್ಧಿ ಸಂಪತ್ತನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಮನೆ ತಾಯಿ ಹೇಗೆ ನಮಗೆ ಹೊಟ್ಟೆ ತುಂಬ ಊಟನ ಮಾಡಿ ಆಗ್ತಾಳೋ ಅದೇ ಥರನೇ ನಮ್ಮ ಮನೆ ಸಮೃದ್ಧಿಯಾಗಿರಬೇಕು, ನಮ್ಮ ಮನೆ ಸುಗಮವಾಗಿ ಸಾಗಬೇಕು ಅಂತ ಹೇಳಿದ್ರೆ ಮನೆ ದೇವರ ಮೊರೆ ಹೋಗಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಒಂದು ಮಾಹಿತಿಗಳೊಂದಿಗೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡ್ಬೋದು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.